ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರೀಪ್ರಿಯಾ. ಇವತ್ತು 22ನೇ ತಾರೀಕು. ನೆನ್ನೆ ಎಲ್ಲ ನಾನು ಹೇಳಿದ್ದೆ ಲಾಸ್ಟ್ ವ್ಲಾಗಲ್ಲಿ ಅಕ್ಕನ ಮಗಂದು ಉಪನಯನ ಇದೆ, ಹೋಗಬೇಕು ಅಂತ ಹೇಳಿ. ಸೊ ಎಸ್, ಕಂಪ್ಲೀಟ್ ರೆಡಿ ಆಗಿದ್ದೀನಿ. ಆಟೋ ಬುಕ್ ಆಗಿ ಬಂದಾಯಿತು. ಸೊ ಲೆಟ್ಸ್ ಗೋ, ಲೇಟ್ ಆಗುತ್ತಿಲ್ಲ ಅಂದರೆ. ನಾನು ಎಲ್ಲ ರೆಡಿಯಾಗಿ ಹಾಗೆ ಹಿಂದಿನ ದಿನ ನಾನು ಛತ್ರಿ ಎಲ್ಲ ಮಾಡಿದ್ನಲ್ಲ ಅದನ್ನೆಲ್ಲ ತಗೊಂಡು ಈ ಇವೆಂಟ್ಗೆ ಹೋದೆ. ಈ ಇವೆಂಟು ಒಂಥರ ಡಿಫ್ರೆಂಟ್ ಬಿಕಾಸ್ ಇದು ಫ್ಯಾಮಿಲಿದೇ ಒಂದು ಇವೆಂಟ್ ಆಗಿತ್ತು. ನಾವು ಇವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ತುಂಬ ಹೈ ಎಂಡ್ ಅಂತ ಅಲ್ಲ, ಚಿಕ್ಕದಾಗಿ ಬಡ್ಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಆ ಥರದ್ದು ನಾವು ಯೂಶ್ವಲಿ ಮಾಡೋದು. ನಾನು ಅತ್ತೆ ಇಬ್ಬರು ಮಾಡ್ತೀವಿ. ಇಲ್ಲಿ ಮೇನ್ಲಿ ಏನಂದರೆ ಅಕ್ಕನ ಮಗಂದು ಉಪನಯನ ಇತ್ತು. ಸೊ ಹಾಗಾಗಿ ಅವರ ಉಪನಯನಕ್ಕೆ ದೇವರ ಸಮಾರಾಧನೆ ಹಾಗೆ ಉಪನಯನ ದಿನ ಒಂದಿಷ್ಟು ಸೆಟಪ್ಸ್ ಎಲ್ಲ ಮಾಡಬೇಕಾಗಿತ್ತು. ಅದನ್ನ ಇವಾಗ ನೀವು ನೋಡ್ತಾ ಇದ್ದೀರಾ. ಬೇಸಿಕಲಿ ಈ ದೇವರ ಸಮಾರಾಧನೆ ಅಂತ ಹೇಳಿದ್ರೆ ತಂದಿರೋ ಒಡವೆ ಬಟ್ಟೆ ಅದನ್ನೆಲ್ಲ ಇಟ್ಟು ಅದಕ್ಕೆ ಪೂಜೆ ಮಾಡೋದು, ಹಾಗೆ ಗಣೇಶನ್ನ ಅಫ್ಕೋರ್ಸ್ ಪ್ರಾರ್ಥನೆ ಮಾಡ್ಕೊಳ್ಳೋದು, ಏನು ವಿಘ್ನಗಳಿಲ್ದಲೇ ಇದೆಲ್ಲ ನಡೀಲಿ ಅಂತ ಹೇಳಿ. ಅದ್ರ ಜೊತೆಗೆ ಮುತ್ತೈದೆಯರು ಹೂವಿಳಿಯೋದು ಮುತ್ತೈದೆ ಅಂತ ಹೇಳ್ತಾರೆ. 5 ಜನ 10 ಜನ ಬಂದವರೆಲ್ಲರೂ ಹೆಂಗ್ ಬೇಕಾದ್ರೂ ಮಾಡ್ಬೋದು ಅದನ್ನ. ಈ ಪರ್ಟಿಕ್ಯುಲರ್ ಇವೆಂಟ್ ಅಲ್ಲಿ 10 ಜನಕ್ಕೆ ಮೇನ್ ಕಾಲು ತೊಳೆದು ಅರ್ಶಿನ ಹಚ್ಚಿ ಕೂಡಿಸಿ ಅರ್ಶಿನ ಕೊಟ್ಟು ಅರ್ಶಿನ ಕುಂಕುಮ ಕೊಟ್ಟು ಹೂವು ಕೊಟ್ಟು ಅದಾದಮೇಲೆ ಆ ದೊಡ್ಡ ದೊಡ್ಡ ಬ್ಯಾಸ್ಕೆಟ್ಸಲ್ಲಿ 5 ಥರದ ಹಣ್ಣು, ಬ್ಲೌಸ್ ಪೀಸು, ಬಳೆ, ಅರ್ಶಿನ ಕುಂಕುಮದ ಪ್ಯಾಕೆಟು, ಹಾಗೆ ಈ ಕೋಸಂಬರಿ ಮತ್ತು ಚಿಗ್ಲಿ ತಂಬಿಟ್ಟು, ಪಾನಕ ಇದೆಲ್ಲನೂ ಆ ಒಂದು ದೊಡ್ಡ ಬ್ಯಾಸ್ಕೆಟಲ್ಲಿ ಇತ್ತು. 10 ಜನಕ್ಕೆ ಅದನ್ನು ರೆಡಿ ಮಾಡಿದ್ವಿ. ಇನ್ನು ಮಿಕ್ಕಿದ್ದ ಬಂದವರೆಲ್ಲರಿಗೂ ಈ ಚಿಕ್ಕ ಬ್ಯಾಸ್ಕೆಟ್ಸ್ ಅಲ್ಲಿ ದೊಡ್ಡದೊಂದು ಹಣ್ಣು ಮತ್ತು ಇದು ಏನಂತಾರೆ ಮಸ್ಕ್ ಮೆಲನ್ನು, ಹಾಗೆ ಬಾಳೆಹಣ್ಣು, ಜೊತೆಗೆ ಅಫ್ಕೋರ್ಸ್ ಬ್ಲೌಸ್ ಪೀಸು, ಬಳೆ, ದಕ್ಷಿಣೆ ಅದು ಎಲ್ಲನೂ ಇಟ್ಟು ಕಂಪ್ಲೀಟ್ಲಿ ರೆಡಿ ಮಾಡಿದ್ವಿ. ಅಕ್ಕ ಅವರೆಲ್ಲ ಬರೋಷ್ಟರಲ್ಲಿ ಇದೆಲ್ಲನೂ ಆಲ್ರೆಡಿ ಸೆಟಪ್ ರೆಡಿ ಮಾಡಿ ಇಟ್ಟಿದ್ವಿ. ಸೊ ದಟ್ ಬಂದ ತಕ್ಷಣ ಪೂಜೆ ಎಲ್ಲ ಮುಗಿಸಿದ್ರೆ, ಯಾಕಂದರೆ ಈ ಪರ್ಟಿಕ್ಯುಲರ್ ಇವೆಂಟ್ ಇದ್ದಿದ್ದು ಒಂದು ಏರಿಯಾದಲ್ಲಿ, ಒಂದು ಕಂಪ್ಲೀಟ್ ಡಿಫ್ರೆಂಟ್ ಏರಿಯಾದಲ್ಲಿ. ಇವತ್ತು ಅಂದರೆ ಈ ಪರ್ಟಿಕ್ಯುಲರ್ ದಿನದ ಸಾಯಂಕಾಲದಿಂದ ಇನ್ನೊಂದು ಕಡೆ ಅಂದರೆ ಮಲ್ಲೇಶ್ವರಮಲ್ಲಿ ಇವೆಂಟ್ ಇದ್ದಿದ್ದು. ಸೊ ಹಾಗಾಗಿ ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ಬಳೆಗೌರಿ ಅದು ಎಲ್ಲ ಕೂಡ್ಸಿದ್ಮೇಲೆ ತೆಗೆದಿದ್ದು ಈ ಎಲ್ಲ ರಂಗೋಲಿ ನಾನೇ ಹಾಕಿರೋದು. ಸೊ ಎಲ್ಲ ಕಂಪ್ಲೀಟ್ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದನ್ನು ಬಂದು ಪೂಜೆ ಮಾಡಿದ್ರು. ಈ ಏನಂತಾರೆ ಹಳೆ ಕಾಲದಲ್ಲೆಲ್ಲ ಮದುವೆ ಮುಂಜಿ ಅಂತ ಹೇಳಿದ್ರೆ, ಮುಂಜಿ ಇನ್ ದ ಸೆನ್ಸ್ ಉಪನಯನ ಅಂತ ಹೇಳಿದ್ರೆ ಮನೆಗೆ ಒಂದು ವಾರಕ್ಕೆ ಮುಂಚೆನೆ ಬಂದು ಕುಟ್ಟೋದು, ಬೀಸೋದು ಅದೆಲ್ಲ ಮಾಡೋರು, ಹಿಟ್ಟು, ಖಾರದ ಪುಡಿ ಅದು ಎಲ್ಲಾನು. ಈಗ ಅದು ಸ್ವಲ್ಪ ಏನಂತಾರೆ ಒಂದು ಶಾಸ್ತ್ರ ಥರ ನಾವು ಅದನ್ನು ಮಾಡ್ಕೊಳ್ತೀವಿ. ಸೊ ಮಲ್ಲೇಶ್ವರಂಗೆ ಹೋದ್ಮೇಲೆ ನನಗೆ ಮಲ್ಲೇಶ್ವರಂ 8th ಕ್ರಾಸಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಹಾಗೆ ನಾನು ಅಮ್ಮ ಹೋದ್ವಿ. ಇದು ಒಂದು ಮ್ಯಾಚಿಂಗ್ ಸೆಂಟರು. ನಂದು ಒಂದಿಷ್ಟು ರೇಷ್ಮೆ ಸೀರೆಗಳಿಗೆ ಬ್ಲೌಸ್ ಪೀಸ್ ತೊಗೊಳ್ಬೇಕಿತ್ತು. ಇಲ್ಲಿ ಕಾಟನ್ ಸಿಲ್ಕ್ ಅಂತ ಸಿಗುತ್ತೆ. ಸಿಲ್ಕ್ ಥರಾನೇ ಇರುತ್ತೆ ಅದು ಮಟೀರಿಯಲ್ಲು. 450 ಅಥವಾ 550 ಈ ಥರ ಇರುತ್ತೆ 1 ಮೀಟರ್ಗೆ ಅದು ಬಟ್ಟೆ. ಪ್ಯೂರ್ ಸಿಲ್ಕ್ ಬೇಕಂದರೆ 1200 1300ಗೂ ಸಿಗುತ್ತೆ. ನಂದೊಂದು 4 ಬಟ್ಟೆ ಇತ್ತು, ಅಂದರೆ 4 ರೇಷ್ಮೆ ಸೀರೆ ಇತ್ತು. ಸೊ 4ಕ್ಕೂ ಸಿಕ್ತು. ಕೆಲವೊಂದ್ಸರಿ ಏನಾಗುತ್ತೆ ಅಂದರೆ ಸ್ಲೈಟ್ ಡಿಫ್ರೆನ್ಸಲ್ಲಿನೂ ಒಂಥರ ಸೀರೆ ಬ್ಲೌಸು ಎರಡೂ ಡಿಫ್ರೆಂಟ್ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಅಷ್ಟಕ್ಕೂ ಸಿಕ್ತು. ಅಮ್ಮನೇ ಇದ್ದಿದ್ದರಿಂದ ಅವರು ಗೋ ಹೆಡ್ ಅಂತ ಕೊಟ್ಟರು, ಅದನ್ನು ತೊಗೊಂಡು. ಹಾಗೆ ಅವತ್ತಿನ ದಿನದ ಸಾಯಂಕಾಲದ ಈವೆಂಟ್ಗೆ ಉಪನಯನದ ಹುಡುಗನಿಗೆ ಹಾರ ಬೇಕಿತ್ತು. ಸೊ ಹಾರ ತೊಗೊಂಡು ಹಾಗೆ ಚೌಲ್ಟ್ರಿ ರೀಚ್ ಆದ್ವಿ. ಇದು ರಾತ್ರಿ ಒಂದು 11 ಗಂಟೆ ಟೈಮ್ ಆಗಿತ್ತು. ಈ ಸೆಟಪ್ ನೀವೇನು ನೋಡ್ತಿದ್ದೀರಾ, ಇದು ಮಾತೃ ಭಿಕ್ಷೆ ಸೆಟಪ್ ಇದು. ನೆಕ್ಸ್ಟ್ ಡೇಗೆ ಮಾತೃ ಭೋಜನದ್ದು, ಭೂಮದ್ದು ಎಲ್ಲ ರಂಗೋಲಿ ತುಂಬಾ ಕೆಲಸ ಇತ್ತು. ಸೊ ಹಾಗಾಗಿ ಇದನ್ನ ಹಿಂದಿನ ದಿನ ರಾತ್ರಿನೇ ಮುಗಿಸ್ಕೊಂಡ್ವಿ. ಗುಡ್ ಮಾರ್ನಿಂಗ್. ಇವತ್ತು ಇಸ್ ನೆಕ್ಸ್ಟ್ ಡೇ ಆ್ಯಂಡ್ ಇವತ್ತು ಮೇನ್ ಕಾರ್ಯಕ್ರಮ ಇರೋದು ಉಪನಯನದೇನು ಕಾರ್ಯಕ್ರಮ ಇದೆ. ಇದಕ್ಕೆ ಮುಂಚೆ ನೀವೇನು ಕ್ಲಿಪ್ಪಿಂಗ್ ನೋಡಿದ್ರಲ್ಲ, ಅದು ನಿನ್ನೆ ರಾತ್ರಿ ಸೆಟಪ್ ಮಾಡಿದ್ವಿ. ಮಾತೃ ಭಿಕ್ಷೆ ಸೆಟಪ್ಪು. ಅಕ್ಕಿ, ಹಣ್ಣು, ಆಮೇಲೆ ಉಂಡೆಗಳು ಮಾಡಿರ್ತಾರಲ್ಲ ಅದೆಲ್ಲನೂ ಭಿಕ್ಷೆಗೆ ಹಾಕ್ತಾರೆ. ಸೊ ಇವಾಗ ಇವತ್ತು ಅದೆಲ್ಲ ಶುರು ಮಾಡಬೇಕು. ಆ್ಯಂಡ್ ಮಾತೃ ಭೋಜನದ ಸೆಟಪ್ ಕೂಡ ಮಾಡಬೇಕು. ಕೆಳಗಡೆ ಡೈನಿಂಗ್ ಹಾಲಲ್ಲಿ ಭೂಮದ ರಂಗೋಲಿ ಅದು ಎಲ್ಲ ಹಾಕಬೇಕು. ಸೊ ಎಸ್, ಮುಖ ಅದ್ಯಾಕೋ ಗೊತ್ತಿಲ್ಲ, ಟಯರ್ಡ್ ಇದೆ. ಆ್ಯಂಡ್ ಎಲ್ಲ ಕಡೆ ಪಿಂಪಲ್ ಜಾಸ್ತಿ ಆಗ್ತಾ ಇದೆ, ಹೀಟ್ ತುಂಬ ಜಾಸ್ತಿ ಆಗಿದೆ. ಎಳ್ನೀರು ಕುಡಿಯೋಣ ಅಂತ ನಾನು ಹುಡುಕ್ತಾ ಇಲ್ಲಿ ಮಲ್ಲೇಶ್ವರಮಲ್ಲಿ. ನಾವು 18th 19th ಕ್ರಾಸಲ್ಲಿರೋದು. ಇಲ್ಲಿ ಹತ್ತಿರ ಏನೂ ಇಲ್ಲ, ತುಂಬ ದೂರ ನಡ್ಕೊಂಡು ಹೋಗಬೇಕು. ಸೊ ಹಾಗಾಗಿ ನೆನ್ನೆ ಸಂಜೆ ಸಿಗಲಿಲ್ಲ. ಬಟ್ ಇವಾಗ ಮನೆಗೆ ಹೋದ ತಕ್ಷಣವೇ ಮತ್ತೆ ವಾಪಸ್, ಅಂದರೆ ಇವತ್ತೇ ಊಟ ಮುಗಿಸ್ಕೊಂಡು ಹೋಗೋದಷ್ಟೇ ಮನೆಗೆ. ಸೊ ಹೋಗ್ಬಿಟ್ಟು ಒಂದು ಸ್ವಲ್ಪ ಎಳ್ನೀರೆಲ್ಲ ಕುಡಿದು ಕೂಲ್ ಡೌನ್ ಮಾಡಬೇಕು ನನ್ನ ಪಿಂಪಲ್ಸ್ನ. ಸಿಕ್ಕಾಪಟ್ಟೆ ಪೇನ್ಫುಲ್ ಆಗಿದೆ ಪಿಂಪಲ್ಲು, ಎಸ್ಪೆಷಲಿ ಇದು ಲೈಕ್ ಫೇಸ್ ವಾಶ್ ಮಾಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಮನೆಗೆ ಹೋಗಿ ಏನಾದರೂ ಮಾಡೋಕ್ಕಾಗುತ್ತಾ ಈ ಪಿಂಪಲ್ಗೆ ಅಂತ ಹೇಳಿ ಈಗ ಹೋಗಿ ಇವತ್ತಿನ ಕೆಲಸಗಳು ಶುರು ಮಾಡಬೇಕು. ಆ್ಯಸ್ ಯೂಶ್ವಲ್ ನಾನು ತೋರಿಸಿದ್ನಲ್ಲ, ಸೊ ಅದೇ ಸೀರೆ ಉಟ್ಕೊಂಡಿದ್ದೀನಿ. ಆ್ಯಂಡ್ ಈ ಕೈಗೆ ವಾಚ್, ಈ ಕೈಗೆ ಬಳೆ, ಈ ನೆಕ್ ಪೀಸ್ ಹಾಕ್ಕೊಂಡೆ ಹೋಗ್ಬಿಟ್ಟು ಇವತ್ತು ಶುರು ಮಾಡೋಣ ಇವತ್ತಿನ ಕಾರ್ಯಕ್ರಮಗಳನ್ನೆಲ್ಲ. ಸ್ಟೇ ಟ್ಯೂನ್ಡ್.
ಇನ್ನು ಕೆಳಗಡೆಗೆ ಬಂದ ತಕ್ಷಣ ನಾನು ಮಾತೃಭೋಜನದ್ದು ಸೆಟಪ್ ರೆಡಿ ಮಾಡ್ತಿದ್ವಿ. ಇಲ್ಲಿ ಬ್ಯಾಕ್ ಡ್ರಾಪ್ಗೆ ನಾವು ಕೃಷ್ಣನ್ಗೆ ಯಶೋದೆ ಕೂತ್ಕೊಂಡು ಊಟ ಮಾಡಿಸ್ತಾ ಇರೋವಂಥದ್ದು ಒಂದು ಪಿಕ್ಚರ್ ಫ್ಲೆಕ್ಸ್ನ ಆ್ಯಡ್ ಮಾಡ್ತಾ ಇದೀವಿ. ಜೊತೆಗೆ ಬ್ಯಾಕ್ ಡ್ರಾಪ್ ಅಫ್ಕೋರ್ಸ್ ಅದೊಂದು ಇದ್ರೇನೆ ಚೆನ್ನಾಗಿರುತ್ತೆ. ಸೊ ಅದನ್ನ ಹಾಕಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಬಳ್ಳಿದಲ್ಲಿ ನಾವು ಈ ಸರಿ ಅಲಂಕಾರ ಮಾಡಿದ್ವಿ. ಬಿಕಾಸ್ ಫೋಟೋದಲ್ಲೂ ಪಿಕ್ಚರಲ್ಲೂ ಸ್ವಲ್ಪ ಬಳ್ಳಿ ಹೂವು ಗ್ರೀನರಿ ಇತ್ತು. ಸೊ ಹಾಗಾಗಿ ವಿ ಥಾಟ್ ಆ ಥರ ರೆಡಿ ಮಾಡೋಣ ಅಂತ ಹೇಳಿ. ಅದ್ರ ಮಧ್ಯದಲ್ಲಿ ನಾವು ರೆಡಿಯಾಗಿ ಬಂದಿದ್ರಿಂದ ಹೂವಿಲ್ಲ ನನ್ನ ತಲೆಯಲ್ಲಿ ನಿಂದು ಅಂತ ಹೇಳಿ ಚಿಕ್ಕಮ್ಮ ತಂದು ಅದನ್ನು ಮುಡಿಸಿದ್ರು. ಮನೆ ಫಂಕ್ಷನ್ ಆದರೆ ಇದು ಒಂಥರ ಅಲ್ವಾ. ಸೊ ಎಸ್, ಇದಿಷ್ಟು ಮುಗಿಸ್ಬಿಟ್ಟು ಆಮೇಲೆ ರಂಗೋಲಿ ಕೂತ್ಕೊಂಡ್ವಿ. ರಂಗೋಲಿ ಯಾಕಂತ ಹೇಳಿದ್ರೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗು. ಬಿಕಾಸ್ ನಾವು ಪುಡಿ ರಂಗೋಲಿನೂ ಹಾಕಿ ಅದಾದ್ಮೇಲೆ ಅದ್ರ ಮುಂದೆ ಹೂವಿನ ರಂಗೋಲಿನೂ ಹಾಕೋದ್ರಿಂದ ಹೇಗೆ ಹಾಕ್ತೀವಿ ಅನ್ನೋದು ಒಂದು ಸ್ವಲ್ಪ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಮುಗಿಸಿ ಕಲರ್ ಎಲ್ಲ ತುಂಬಕ್ಕೆ ಸುಮಾರಕ್ಕೆ ಚಿಕ್ಕಮ್ಮನೂ ಹೆಲ್ಪ್ ಮಾಡಿದ್ರು. ಯಾಕಂದ್ರೆ ಇದಾದ್ಮೇಲೆ ಪಾತಿಂದು ನೀವು ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡ್ತೀರಾ, ಫುಲ್ ದೊಡ್ಡ ಪಾತ್ ಹಾಕಿದ್ವಿ. ಸೊ ಅದಕ್ಕೆ ಸ್ವಲ್ಪ ಎನರ್ಜಿಂದು ಸೇವ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೆ. ಹಾಗಾಗಿ ಚಿಕ್ಕಮ್ಮನು ಇದಕ್ಕೆ ಹೆಲ್ಪ್ ಮಾಡಿದ್ರು. ಅಂಡ್ ಈ ತರ ಇತ್ತು ಭೂಮದ್ ರಂಗೋಲಿ. ಪಾತ್ ಹೇಗೆ ಕಾಣಿಸ್ತಿದೆ ಅಂತ ನೋಡ್ರಿ. A little longer than a few minutes later. ಸುಚಿರ ಬಲಿ ಚಕ್ರವರ್ತಿ ಥರ ಡ್ರೆಸ್ ಅಪ್ ಮಾಡ್ಕೊಂಡಿದ್ದ. ರಾಜ ಆಗಿದ್ದೀನಿ ನೋಡು ನಾನು ಅಂತ ಹೇಳ್ತಾ ಇದ್ದ. ಸೊ ಅವನಿಗೆ ಬಟ್ಟೆ ಹಾಕಿ ರೆಡಿ ಮಾಡಿದ್ವಿ. ಬಿಕಾಸ್ ವಾಮನ ಬಲಿ ಚಕ್ರವರ್ತಿದು ಒಂಥರ ಶೂಟ್ ಮಾಡಿಸೋಣ ಅಂತ ಹೇಳಿ. ಆ್ಯಂಡ್ ದಿಸ್ ವಾಸ್ ದ ಪಾತ್. ನೀವು ನೋಡ್ತಿರ್ಬೋದು ಸ್ವಲ್ಪ ದೊಡ್ಡದಾಗೆ ಹಾಕಿದ್ವಿ. ಸ್ವಲ್ಪ ಬೆನ್ನೋವು ಬಂದಿತ್ತು. ಅದಾದಮೇಲೆ ಇದು ಭೂಮದ್ ರಂಗೋಲಿ ಊಟಕ್ಕೆ, ಅಂದರೆ ಮುಂಜಿ ಆದಮೇಲಿನ ಹುಡುಗ ಒಬ್ಬನೇ ಕುತ್ಕೊಂಡು ಮಾಡೋಂಥ ಊಟದ್ದಿದು. ತುಂಬ ಗ್ರ್ಯಾಂಡಾಗಿ ಮಾಡಿಲ್ಲ, ಯಾಕಂದರೆ ಸುಮಾರು ಅಷ್ಟೊತ್ತಿಗೆ ಎಲ್ಲ ಮುಗಿದೋಗಿರುತ್ತೆ, ಸುಸ್ತಾಗ್ಬಿಟ್ಟಿರ್ತಾರೆ ಎಲ್ಲರೂ, ತುಂಬ ಇಂಟ್ರೆಸ್ಟ್ ಕೂಡ ಇರಲ್ಲ. ಆ್ಯಂಡ್ ಅದಾದ್ಮೇಲೆ ನಾನು ವಾಪಸ್ ಮನೆಗೆ ಬಂದೆ. ಮುಂದೆ ಒಂದು ಹಾಲ್ ಶೇರ್ ಮಾಡಿದ್ದೀನಿ, ನೋಡ್ಕೊಂಬಂದೆ. ಗುಡ್ ಈವ್ನಿಂಗ್. ನಾನು ಈಗ ಸದ್ಯಕ್ಕೆ ಒಂದು ಮಿಸ್ಟರ್ DIY ಹಾಲ್ನ ಶೇರ್ ಮಾಡ್ತಾ ಇದ್ದೀನಿ. ಬೇಸಿಕಲಿ ಮಿಸ್ಟರ್ DIY ಅನ್ನೋದು ಈ ಒಂಥರ ಈ ಮಿನಿಸೋ ಆ ಥರದ್ದು. ಆ್ಯಂಡ್ ತುಂಬ ಕ್ಯೂಟ್ ಆಗಿರೋದು, ಸ್ವಲ್ಪ ಅಫೋರ್ಡಬಲ್ ರೇಟಿಗೆ ಸಿಗುತ್ತೆ. ಆ್ಯಂಡ್ ಸುಮಾರು ಬೇರೆ ಬೇರೆ ಥರದ ಈ ಆನ್ಲೈನಲ್ಲಿ ಮಾತ್ರ ಸಿಗೋ ಥರದ್ದು ಸುಮಾರು ನೋಡಿದೆ ನಾನಲ್ಲಿ. ಸೊ ಒಂದಿಷ್ಟೆಲ್ಲ ಪಿಕ್ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆ ಮುಂಚೆ ಒಂದ್ಸರಿ ಹೋಗಿದ್ದೆ. ಬೇಸಿಕಲಿ ಮಿಸ್ಟರ್ DIY ಬ್ಯಾಂಗ್ಳೂರಲ್ಲಿ ಇರಲಿಲ್ಲ. ಮೋಸ್ಟ್ಲಿ ನಾನು ತುಂಬ ವಿಡಿಯೋಸ್ ನೋಡಿರೋದು ಮುಂಬೈದು. ಬೆಂಗಳೂರಲ್ಲಿ ಓಪನ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಹೋಗೋಣ ಅಂದ್ಕೊಂಡೆ. ಲಕ್ಕಿಲಿ ನಮ್ಮನೆ ಹತ್ರ ಒಂದು ಕಿಲೋಮೀಟ್ರಲ್ಲೇ ಇನ್ನೊಂದು ಓಪನ್ ಆಗಿದೆ ಮಿಸ್ಟರ್ DIY. 2 ಫ್ಲೋರ್ ಅದು ಎಲ್ಲ ಇದೆ. ಸೊ ಯಾವಾಗಾದ್ರೂ ಹೋದಾಗ ಅಲ್ಲಿ ಹೆಂಗಿದೆ ಏನು ಅಂತ ಶೂಟ್ ಮಾಡ್ತೀನಿ. ಬಿಕಾಸ್ ಸುಮಾರು ಐಟಮ್ಗಳು ತುಂಬ ಕ್ಯೂಟ್ ಆಗಿತ್ತು. ಎಸ್ಪೆಷಲಿ ದ ಮಿರರ್ಸ್, ಶೇಪ್ಸು ಸೈಜು ತುಂಬ ಇಷ್ಟ ಆಯಿತು ಮಿರರ್ಸ್ದು ನನಗೆ. ಆಮೇಲೆ ಅದೇನೋ ಒಂದು ವೈರಲ್ ಮಿರರ್ ಕೂಡ ನೋಡಿದೆ, 950 ರುಪೀಸ್ಗೆ ಫುಲ್ ಲೆಂತ್ ಮಿರರ್ ಅದು ಎಲ್ಲ ಸಿಗ್ತಾಯಿತ್ತು ಅಂತ ಹೇಳಿ. ಇಲ್ಲೇನಿರಲಿಲ್ಲ ಅದು, ಬಟ್ ದೆನ್ ಅದೊಂದು ಇತ್ತು. ಸೊ ಹ್ಯೂಜ್ ಡಿಮ್ಯಾಂಡ್ ಅದು ಇದು ಅಂತ ಹೇಳಿದ್ರು. ನಾನು ಮೇನ್ಲಿ ಮಿಸ್ಟರ್ DIYಗೆ ಹೋಗಿದ್ದು ಈಸ್ ಫಾರ್ ದಿಸ್. ಇದು ಪ್ಲಾಸ್ಟಿಕ್ ಒಳಗಡೆಗಿದೆ ಈಗ ಸದ್ಯಕ್ಕೆ. ಇದು ವಾಲ್ ಪೇಪರು, ಸೆಲ್ಫ್ ಅಡ್ಹೆಸಿವ್ ಬರುತ್ತಲ್ಲ ಅದು. ಇದರ MRP ಬಂದು 400 ಸಮಥಿಂಗು, 460. ಇದು 230ಗೆ ನನಗೆ ಒಂದು ರೋಲ್ ಸಿಕ್ತು. ಒಂದು ಸಾಕಾಗುತ್ತಾ ಇಲ್ವಾ ಅಂತ 2 ತಂದಿದ್ದೀನಿ. ಬಿಕಾಸ್ ಇನ್ನೊಂದು ರ್ಯಾಕ್ ಇದೆ ನಮ್ಮ ಮನೇಲಿ, ಅಡುಗೆ ಮನೆಯಲ್ಲಿ ಇಟ್ಟಿದ್ದೆ. ಈವನ್ ನಮ್ಮ ಹಳೆ ಮನೆಗಳಲ್ಲೂ ಅಡುಗೆ ಮನೇಲಿ ನೋಡಿರ್ತೀರಾ. ಅದಕ್ಕೂ ಒಂದು ಸ್ವಲ್ಪ ಹಚ್ಚೋಣ ಅಂತ. ಬಿಕಾಸ್ ತುಂಬ ಹೇಳ್ತಾ ಇದೆ ಅದರಿಂದ, ಅಂದರೆ ಈ ವುಡ್ ಸ್ವಲ್ಪ ಪೀಲ್ ಆಗೋ ಥರ ಇದೆ. ಸೊ ಅದಕ್ಕೂ ಒಂದು ಸ್ವಲ್ಪ ಮಾಡೋಣ ಮೇಕ್ ಓವರ್ ಅಂತ ಹೇಳಿ ಅದನ್ನು ತಗೊಂಡೆ. ಅದಾದಮೇಲೆ ಈ ಥರದ 2 ಟ್ರೇಸ್ ತೊಗೊಂಡು ಬಂದಿದ್ದೀನಿ. ಇದು ಸ್ಟ್ಯಾಕಬಲ್ಲು, ಈ ಥರ ನೀಟಾಗಿ ಸ್ಟ್ಯಾಕ್ ಆಗುತ್ತೆ. ನಂದು ಡ್ರೆಸ್ಸಿಂಗ್ ಟೇಬಲ್ಗೆ ಬೇಕಿತ್ತು ಇದು. ಸೊ ಹಾಗಾಗಿ ತೊಗೊಂಬಂದೆ. ಆ್ಯಂಡ್ ಇದು ಮೇನ್ಲಿ ಸ್ಟ್ಯಾಕಬಲ್ಸ್ ನೋಡಿದ ತಕ್ಷಣ ನನಗೆ ಇಷ್ಟ ಆಯ್ತಿದ್ದು. ಯಾಕಂದರೆ ಕೆಳಗಡೆ ಡೈಲಿ ಯೂಸ್ ಮಾಡ್ದಲೇ ಇರೋವಂಥದ್ದನ್ನೆಲ್ಲ ಕೆಳಗಡೆ ಇಟ್ಟು ಅದ್ರ ಮೇಲ್ಗಡೆಗೆ ಯೂಸ್ ಮಾಡೋ ಥರದ್ದು ಇಟ್ಕೊಂಡ್ರೆ ಈಸಿ ಆಕ್ಸೆಸ್ ಕೂಡ ಇರುತ್ತೆ. ಲೈಕ್ ಸುಮ್ಮನೆ ಹಿಂಗೆ ತೆಗೆದ್ಬಿಟ್ಟು ಕೆಳಗಡೆದೂ ಆಕ್ಸೆಸ್ ಮಾಡ್ಬೋದು ಈಸಿಯಾಗಿ. ಸೊ ಹಾಗಾಗಿ ಇದನ್ನು ತೊಗೊಂಡು ಬಂದೆ. ಇದು ಒಂದೇ ವೆರೈಟಿ ಇದ್ದಿದ್ದು ಅವ್ರ ಹತ್ರ. ಇದ್ರದ್ದು MRP 119 ರುಪೀಸು, ಬಟ್ 79 ರುಪೀಸ್ಗೆ ಸಿಕ್ತು ಇದು ಎರಡೂ. ಅಂದರೆ ಒಂದು ಸಿಂಗಲ್ ಪೀಸ್ 79 ರುಪೀಸಿಗೆ ಸಿಕ್ತು. ಅದಾದಮೇಲೆ ಇದೊಂದು 30 ರುಪೀಸ್ ಸ್ಟಿಕ್ಕರ್. ಇದು ಆ್ಯಕ್ಚುಲಿ ನಾನು ಯಾಕೆ ತೊಗೊಂಡು ಬಂದಿದ್ದೀವಿ ಅಂದರೆ ಈ ಸ್ವಿಚ್ ಬೋರ್ಡ್ ಮೇಲ್ಗಡೆಗೆ ಕ್ಯೂಟಾಗಿ ಕಾಣಿಸುತ್ತೆ ಇದು ಅಂಟಿಸಿದ್ರೆ ಈ ಥರ. ಸೊ ಹಾಗಾಗಿ ಇದೊಂದು ಬೆಕ್ಕು ಸೆಟ್ ಇದೆ ಇದರಲ್ಲಿ. ಸೊ ಅದನ್ನು ತೊಗೊಂಡೆ. ಆಮೇಲೆ ಬೀರುಗೆ ಒಂದು ಸ್ವಲ್ಪ ನೇತಾಕೋಣ ಅಂದರೆ ಒಂದು ಸ್ವಲ್ಪ ಈ ತನುವು ಇರುತ್ತಲ್ಲ, ಸೊ ಅದೆಲ್ಲ ಒಂದು ಸ್ವಲ್ಪ ಇದಾಗಲಿ, ಅವಾಯ್ಡ್ ಆಗಲಿ, ಆಮೇಲೆ ವಾಸನೆ ಬರದಲ್ಲೇ ಇರಲಿ ಅಂತ ಹೇಳಿ ಇದೊಂದು ರೋಸ್ ಚಂದನ್ ಸೆಂಟೆಡ್ ಸ್ಯಾಶೆ. ತುಂಬ ಫ್ರೇಗ್ರೆನ್ಸಸ್ ಇತ್ತು ಇದರಲ್ಲಿ. ಅಂದರೆ ರೋಸ್ ಇತ್ತು, ಇನ್ನೊಂದು 3-4 ಯಾವ್ಯಾವುದೋ ವೆರೈಟಿ ಇತ್ತು. ಸೊ ಇದೊಂದು ತೊಗೊಂಡು ಬಂದಿದ್ದೀನಿ. ಇದೇನಿಲ್ಲ,
ಇದು ಹಿಂಗೆ ಓಪನ್ ಮಾಡಿ ಇದನ್ನು ಈ ಹ್ಯಾಂಗರ್ ಇರುತ್ತಲ್ಲ ಬೀರುವಲ್ಲಿ ಅಲ್ಲಿಗೆ ಹಿಂಗೆ ನೇತು ಹಾಕಿದರೆ ಆಯಿತು. ಇದು ಒಳ್ಳೆ ಪರಿಮಳ ಇದೆ, ಸಕ್ಕದಾಗಿದೆ ಆ್ಯಕ್ಚುಲಿ. ಇದ್ರದ್ದು ಫ್ರೇಗ್ರೆನ್ಸ್ ತುಂಬ ಇಷ್ಟ ಆಯಿತು. ಅದಾದಮೇಲೆ ಇದು 2 ಹುಕ್ಸ್ ತೊಗೊಂಡು ಬಂದಿದ್ದೀನಿ. ಏನಂತಾರೆ ಕಿಚನಿಗೆ ಮೇನ್ಲಿ ಇದನ್ನು ತೊಗೊಂಡು ಬಂದಿರೋದು. ಕಿಚನ್ ಟೈಲ್ಸ್ ಏನಿದೆ ಅಲ್ಲಿಗೆ ಹಾಕ್ತೀನಿ. ಎಲ್ಲಿ ಹಾಕ್ತೀನಿ, ಏನಕ್ಕೆ ಯೂಸ್ ಮಾಡ್ತೀನಿ ಅನ್ನೋದನ್ನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನೋಡ್ತೀರಾ. ಓಕೆ, ಸೊ ಇದ್ರದ್ದು MRP ಇಸ್ 170 ರುಪೀಸ್. 89 ರುಪೀಸ್ಗೆ ಒಂದು ಸಿಂಗಲ್ ಪೀಸ್ ಬಿದ್ದಿದೆ. ಚಿಕ್ಕದು ಒಂದು ಪಫ್ ತೊಗೊಂಡೆ, ಪೌಡರ್ ಪಫ್. ಇದು ಹಾರ್ಟ್ ಶೇಪಲ್ಲಿ ಬೇರೆ ಇದೆ, ಇಲ್ಲಿ ಅವರ ಬ್ರ್ಯಾಂಡಿಂಗ್ ಕೂಡ ಇದೆ. ಇದು 47 ರುಪೀಸ್ಗೆ ಒಂದು, 70 ರುಪೀಸು ಇದರ MRP. ಬಟ್ ಇಟ್ ಇಸ್ ವೆರಿ ಕ್ಯೂಟ್. ಕೆಲವೊಂದು ಐಟಮ್ಗಳು ಕ್ಯೂಟ್ ಅಂತ ತೊಗೊಂಡಿದ್ದೀನಿ. ಇದೂ ಅಷ್ಟೇ ಒನ್ ಆಫ್ ದ ಕ್ಯೂಟ್ ಐಟಮ್ಸ್. ಆ್ಯಂಡ್ ಈ ಹೊರಗಡೆ ಎಲ್ಲರೂ ಹೋದಾಗ, ಮದುವೆ ಮನೆ ಅದು ಇದು ಅಂತ ಹೋದಾಗ ಈ ಥರದ್ದು ಒಂದು ಸ್ವಲ್ಪ ಚೆನ್ನಾಗಿ ಅನ್ಸುತ್ತಲ್ಲ ತೊಗೊಂಡು ಹೋಗ್ಲಿಕ್ಕೆ. ಸೊ ಹಾಗಾಗಿ. ಆ್ಯಂಡ್ ಝೂಡಿಯೋದು ಕೂಡ ನನ್ನ ಕಾರ್ನರ್ ಮೇನ್ಲಿ ಇದೆಲ್ಲ ಏನಂದರೆ ಕಾರ್ನರ್ ಇರೋದ್ರಿಂದ ಈ ಥರ ಕ್ಲೀನಾಗಿ ಅಂಡರ್ ಐ ಪ್ಯಾಕ್ ಆಗುತ್ತೆ ಇದರಿಂದ. ದೀಸ್ ಕ್ಲಿಪ್ಸ್ ಬಟರ್ಫ್ಲೈ ಕ್ಲಿಪ್, ಇದು ಕ್ಯೂಟಾಗಿತ್ತು. ಇದರಲ್ಲೇ ದೊಡ್ಡ ಸೈಜೂ ಇತ್ತು, ಬಟ್ ನಾನು ಅಂದ್ಕೊಂಡೆ ಚಿಕ್ಕ ಸೈಜ್ ಟ್ರೈ ಮಾಡೋಣ ಒಂದ್ಸರಿ, ಇಷ್ಟ ಆದರೆ ತೊಗೊಳ್ಳೋಣ ಅಂತ ಹೇಳಿ. ಇದರಲ್ಲಿ ಒಂದು ಮಿಂಟ್ ಗ್ರೀನ್ ಇದೆ, ಒಂದು ಪಿಂಕಿಶ್ ಪೀಚ್ ಕಲರ್ ಇದೆ. ಇದೊಂದು ದೊಡ್ಡದು ತೊಗೊಂಡೆ. ಕ್ವಾಲಿಟಿ ಈಸ್ ಲೈಕ್ ಫೈನ್. ಇದೆಲ್ಲ 49, 43 ಆ ಥರ ಬಿದ್ದಿದೆ ಪ್ರೈಸು. ಇದು 55 MRP, ಇದು 43 ಇದೆ. ಇದು ಎರಡಕ್ಕೂ ಸೇರಿ 49 ಇದೆ. ಆ್ಯಂಡ್ ಲಾಸ್ಟ್ಲಿ ಇದೊಂದು ಬ್ಯಾಸ್ಕೆಟ್ ತೊಗೊಂಡು ಬಂದಿದ್ದೀನಿ. ಇದು ವಯರ್ಡ್ ಬ್ಯಾಸ್ಕೆಟು, ಮಧ್ಯದಲ್ಲಿ ಬಟ್ಟೆ ಕೂಡ ಇದೆ. ಇದು ಥಿಕ್ ಕಾಟನ್ ಗಂಜಿ ಇರೋ ಥರದಿರುತ್ತಲ್ಲ ಅದಿದೆ. ಇದರಲ್ಲಿ ಸುಮಾರು ಪ್ರಿಂಟ್ಸ್ ಎಲ್ಲನೂ ಇತ್ತು. ಆ್ಯಂಡ್ ಇದರ MRP ಬಂದು 330 ರುಪೀಸ್, ಬಟ್ ನನಗೆ 180 ರುಪೀಸಿಗೆ ಸಿಕ್ಕಿದೆ. ಇದು ತುಂಬ ಕ್ಯೂಟಾಗಿ, ಅಂದರೆ ನನಗೆ ಮೇನ್ಲಿ ಡ್ರೆಸ್ಸರಲ್ಲಿ ಇಡ್ಲಿಕ್ಕೆ ಅಂತ ತೊಗೊಂಡು ಬಂದಿದ್ದೀನಿ. ಇದೆಲ್ಲ ಹೇಗೆ ಯೂಸ್ ಮಾಡ್ತೀನಿ ಅನ್ನೋದು ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಅಪ್ಕಮಿಂಗ್ ವೀಡಿಯೋಸಲ್ಲಿ. ಸೊ ದಟ್ ವಾಸ್ ಇಟ್ ಫಾರ್ ಮಿಸ್ಟರ್ DIY ಹಾಲ್. ಇನ್ನೊಂದು ತೊಗೊಂಡು ಬಂದೆ, ಅದು ನನ್ನ ಸ್ಟೂಡೆಂಟ್ ತೊಗೊಂಡು ಹೋಗಿದ್ದಾಯಿತು. ಬಿಕಾಸ್ ಓಕೆ, ನನ್ನ ಹತ್ರ ಕನ್ನಡ ಟ್ಯೂಷನ್ಸಿಗೆ ಅಂತ ನನ್ನ ಫ್ರೆಂಡ್ ಮಗ ಒಬ್ಬನ ಬರ್ತಾನೆ. ಸೊ ಅವ್ನಿಗೆ ಹೇಳಿದ್ದೆ, ಕನ್ನಡ ತುಂಬ ಚೆನ್ನಾಗಿ ಎಕ್ಸಾಮ್ ಮಾಡಿದ್ರೆ ನಿನ್ಗೇನಾದರೂ ಗಿಫ್ಟ್ ಕೊಡ್ತೀನಿ ಅಂತ. ಕ್ರಾಸ್ವರ್ಡ್ ಇದು ಬರುತ್ತಲ್ಲ, ಗೇಮ್ ಬರುತ್ತಲ್ಲ, ಅದು ಅಂತ ತೊಗೊಂಡಿದ್ವಿ ಅಲ್ಲಿ. ಅದ್ರದ್ದು MRP ಸ್ವಲ್ಪ ಕಾಸ್ಟ್ಲಿನೇ ಇತ್ತು, ಬಟ್ 280 ರುಪೀಸಿಗೆ ಅದು ನನಗೆ ಸಿಕ್ತು. ಮಾರನೇ ದಿನ ಸೀದಾ ಎದ್ದು ಫಸ್ಟ್ ಹೋಗಿದ್ದೆ ನಾನು ಜಿಮ್ಗೆ ಹಸ್ಬೆಂಡ್ ಜೊತೆಗೆ. ಬಿಕಾಸ್ ಚೆನ್ನಾಗಿ ತಿಂದಿದ್ನಲ್ಲ, ಅದೆಲ್ಲ ಕರಗಿಸೋಣ ಅಂಥೇಳಿ. ಬಟ್ ಎಸ್, ಇವೆಂಟ್ ತುಂಬ ಚೆನ್ನಾಗಾಯಿತು, ಪ್ರತಿಯೊಂದೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸ್ಟ್ರೇನ್ ಆಗೇ ಆಗುತ್ತೆ, ಬಿಕಾಸ್ ಗಲಾಟೆ ಕೂಡ ಇರುತ್ತೆ ಸೈಡಲ್ಲಿ. ಸೊ ಹಾಗಾಗಿ ಒಂದು ಸ್ವಲ್ಪ ಸ್ಟ್ರೇನ್ ಆಗಿತ್ತು. ಬಂದು ಅವತ್ತಿನ ದಿನ ರಾತ್ರಿ ಪೂರ್ತಿ ರೆಸ್ಟ್ ತೊಗೊಂಡು ಮಾರನೇ ದಿನ ಐ ವಾಸ್ ಲೈಕ್, ಇಲ್ಲ ಹೋಗಲೇಬೇಕು ಜಿಮ್ಗೆ. ಬಿಕಾಸ್ ಒಂದಿನ ಬೇಡ, ಸುಸ್ತಾಗಿದೆ ಅಂತ ತಪ್ಪಿಸ್ಕೊಳ್ಳೋಕ್ಕೆ ಎವ್ರಿ ಡೇ ಏನಾದ್ರು ಒಂದು ರೀಸನ್ ಸಿಗುತ್ತೆ ಅಂತ ಹೇಳಿ ಬಕಪ್ ಅಂತ ಹೇಳಿ ಎದ್ದು ಹೋಗಿ ಜಿಮ್ ಮುಗಿಸ್ಕೊಂಡು ಬಂದೆ. ಸೊ ನಾನು ಬೇಡ ಅಂದ್ರೂ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಇಟ್, ಯಾಕಂದರೆ ಆ ಮೋಟಿವೇಶನೇ ತುಂಬ ಇಂಪಾರ್ಟೆಂಟು. ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಹೇಳಿ. ಸೊ ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮನ್ನೆಲ್ಲ ಮತ್ತೆ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್, ಟೇಕ್ ಕೇರ್, ರಾಮ್ ರಾಮ್.